ಮತ್ತೆ HD ರೇವಣ್ಣ ಇವ್ರ ಬಗ್ಗೆ ಏನಾದ್ರು ಕೇಳಿದಿರಾ ಈ ನಡುವೆ? ಸರ್ ಎಲೆಕ್ಷನ್ ಆದ್ಮೇಲಿಂದ ಅವ್ರದ್ದು ತುಂಬಾ ಪಾಪ್ಯುಲರ್ ಆಗಿರೋದು. ಈಗ ಏನ್ ಮಾಡಿದ್ರು ಅವರು ಪಾಪ್ಯುಲರ್? ಆದ್ರೆ ಆ ತರ ಯಾವ್ದೇ ಹೆಣ್ಮಕ್ಳ ಮೇಲೆ ನಡ್ಕೊಂಡ್ಬಾರ್ದು ಸರ್. ಎಷ್ಟೋ ಹೆಣ್ಮಕ್ಳು ಜೀವನನ ಹಾಳು ಮಾಡ್ದಂಗಾಗುತ್ತೆ. ಯಾರು? ನಮ್ಮ ಪ್ರಜ್ವಲ್ ರೇವಣ್ಣ ಅವ್ರದ್ದು. ಆ ಒಬ್ಬ ಸಂಸದನಾಗಿ ಅವರು ಈ ತರ ಕೀಳ್ಮಟ್ಟಕ್ಕೆಲ್ಲ ಇಳಿತಾರೆ ಅಂತ ಯಾವತ್ತೂ ಅನ್ಕೊಳ್ಳಲ್ಲ. ಎಲೆಕ್ಷನ್ ಮುಂಚೆ ಒಂಥರ ಇದ್ರು, ಎಲೆಕ್ಷನ್ ಆದ್ಮೇಲೆ ಇದೆಲ್ಲ ಆಗೈತೆ ಅಂದ್ರೆ ಜನಗಳು ಏನಂತ ಅನ್ಕೊಂಡು ಅವ್ರಿಗೆ ಓಟ್ ಹಾಕ್ಬೇಕು. ಮತ್ತೆ ಮುಂದೆ ಜನಗಳಿಗೆ ಏನು ಇವರು ಸಮಾಜಕ್ಕೆ ಒಳ್ಳೆ ಪಾಠ ಹೇಳ್ಕೊಡ್ತಾರೆ ಅನ್ನೋದು ನಮ್ಗೆ ತುಂಬಾ ಒಂದು ಪ್ರಶ್ನೆ ಆಗುತ್ತೆ ಸರ್. ಏನ್ ಮಾಡಿದ್ರು? ಅದೇ ನಮಗೆ ಬಂದಿರೋ ನ್ಯೂಸ್ ಪ್ರಕಾರ ಲೈಕ್ ಅದೇನೋ ಶಾಸಕರವ್ರು ಆಗಿ ಯಾವ್ದಾವ್ದು ಹೆಣ್ಮಕ್ಳ ಜೊತೆ ಎಲ್ಲ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅಂತ ಗೊತ್ತಿದೆ ಅಷ್ಟೇ. ಅದೇನೋ ಹಳೇದು ಒಂದು 4-5 ವಿಡಿಯೋ ಲೀಕ್ ಆಗಿದೆ ಅಂತ, ಇವಾಗ ತಿರ್ಗಾ ಹೊಸ ವಿಡಿಯೋ ಎಲ್ಲ ಏನೋ ಬಂದಿದೆ ಅಂತ ಬಂದಿದೆ ಸರ್. ಅದು ನಿಜಾನ ಸುಳ್ಳ? ನಿಮ್ಮ ಅಭಿಪ್ರಾಯ? ನಿಜಾನೇ ಸರ್, ಇದು ನಿಜ. ಓಕೆ, ಅವ್ರು ಏನ್ ಮಾಡಿದ್ರು ಈ ನಡುವೆ? ಒಂದು ಸೆಕ್ಸುವಲ್ ಒಂದು ಪೆನ್ ಡ್ರೈವ್ ರಿಲೀಸ್ ಆಗಿತ್ತು. ಪ್ರಜ್ವಲ್ ರೇವಣ್ಣ CD ಕೇಸ್ ಇವಾಗ ಅದೇ ವೈರಲ್ ಆಗಿ ಹೋಗ್ತಿದೆ. ವೈರಲ್ ಅಲ್ಲ, CD ಯಾವ್ದು ಗೊತ್ತಾ? CD ಗೊತ್ತು. ಏನು? ಅದೇ ಇವಾಗ ಹುಡುಗಿಯರ ಬಗ್ಗೆ ವಿಚಾರದೋಸ್ಕರ ರೇಪ್ ಮಾಡಿದ್ದಾರೆ, ಮತ್ತೆ ಹುಡುಗಿಯರ್ನ ಅತ್ಯಾಚಾರ ಮಾಡಿದ್ದಾರೆ. ಅದು ನಿಜಾನ ಸುಳ್ಳ? ನಿಜಾನೇ, ಪ್ರೂಫ್ ಇದೆ ಅಂತಿದ್ದಾರೆ. ಪ್ರೂಫ್ ಇದೆ, ಆದ್ರೆ ಲೀಕ್ ಮಾಡ್ತಾ ಇಲ್ಲ. ಓಕೆ, ಈಗ ಅವರು ನಿಜ ಅಂತ ಅನ್ಸ್ತೀವ ನೀವು, ಇಲ್ಲ ಬೇರೆ ಯಾವ್ದು ಪಾಲಿಟಿಕ್ಸ್ ಇದೆಯಾ ಅದ್ರಲ್ಲಿ? ಪಾಲಿಟಿಕ್ಸ್ ಸರ್, ಈಗ ಪಾಲಿಟಿಕ್ಸ್ ಆಗ್ಲಿ ಏನೇ ಆಗಿರ್ಲಿ, ಒಟ್ನಲ್ಲಿ CD ಆಗ್ಲಿ ಪೆನ್ ಡ್ರೈವ್ ಆಗ್ಲಿ ಮುಖ ಅವ್ರದೇ ತಾನೇ ಕಾಣಿಸ್ತಾ ಇರೋದು. ಆದ್ರೆ ಈ ವಿಡಿಯೋಗಳೆಲ್ಲ ನಮ್ಮ ಮಾರ್ಫ್ಡ್ ವಿಡಿಯೋ ಅವ್ರದ್ದಲ್ಲ, ನಮ್ಮ DK ಬ್ರದರ್ಸ್ ಮಾಡಿದ್ದು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಅದು ನಿಜಾನ ಸರ್? ಪಾಲಿಟಿಕ್ಸ್ ಅಲ್ಲಿ ಎಲ್ಲ ಆಗ್ತೈತೆ ಸರ್, ಈ ತರ ಎಲ್ಲ ಆಗಲ್ಲ ಅಂತಲ್ಲ. ಎಲ್ಲಾ ಪಕ್ಷದಲ್ಲೂ ಒಬ್ಬೊಬ್ರು ಇರ್ತಾರೆ, ಎಲ್ಲಾದ್ರಲ್ಲೂ ಒಬ್ರು ಒಳ್ಳೇದ್ ಮಾಡಕಂತ ಬಂದ್ರೆ ಒಬ್ರೊಬ್ರು ಈ ತರ ಅವ್ರ ಹೆಸರು ಕಳ್ಕೊಂಡು ಎಷ್ಟೋ ಜನ ಆಗಿದ್ದಾರೆ. ಆದ್ರೂ ಪಾಲಿಟಿಕ್ಸ್ ಅನ್ನೋದಕ್ಕಿಂತ ಇದು ಪರ್ಸನಲಿ ಅಂದ್ರೆ ಅವ್ರ ಅಷ್ಟೊಂದು ಹೆಸರು ಮಾಡಿರ್ಬೇಕಾದ್ರೆ ಇವೆಲ್ಲ ಆಗುತ್ತೆ ಸರ್. ಹಾಗಿದ್ರೆ ಅವರು ಇಂಡಿಯಾದಲ್ಲಿ ಇರ್ಬೋದಾಗಿತ್ತು, ಬಟ್ ಎಲ್ಲಿಗೆ ಇಲ್ಲ ಅವರು. ಅವ್ರು ಓಡಿ ಹೋದ್ರು ಅಂತ ನಿಮ್ಗೆ ಅವ್ರ ಮೇಲೆ ಡೌಟ್? ಹೌದು. ಓಕೆ, ಇದು ಪ್ರೂವ್ ಆದ್ರೆ, ಪ್ರಜ್ವಲ್ ರೇವಣ್ಣ ರೇಪ್ ಮಾಡಿದ್ದು ಪ್ರೂವ್ ಆದ್ರೆ ಏನ್ ಪನಿಷ್ಮೆಂಟ್ ಕೊಡ್ಬೇಕು ನಿಮ್ ಲೆಕ್ಕದಲ್ಲಿ? ಅದೇ ಸೌದಿಲಿ ಯಾವ ತರ ಆಗುತ್ತೋ ಮನೇಲಿ ನಮ್ಮ ಮನೇಲಿ ಅರೇಬಿಯಾ ಪನಿಷ್ಮೆಂಟ್ ಕೊಡ್ಬೇಕಾ? ಹೌದು ಸರ್. ಅದು ಇಂಡಿಯಾದಲ್ಲಿ ಇಲ್ವಲ್ಲ? ಇಂಡಿಯಾದಲ್ಲಿ ಇಲ್ಲ ಅಂದ್ರೆ ಆ ತರ ಲಾ ತಗೊಂಡ್ಬರ್ಬೇಕು ಸರ್. ಯಾಕಂದ್ರೆ ಇವಾಗ ರೀಸೆಂಟ್ ಆಗಿ ಹಿರೇಮಠ್ ಅವ್ರದ್ದು ಇದಾಯ್ತು, ಅದಕ್ಕೂ ಏನು ಪನಿಷ್ಮೆಂಟ್ ಕೊಟ್ಟಿಲ್ಲ. ಎಲ್ಲ ಪ್ರಕಾರ ಕಾನೂನು ನಡೀತೆ, ಅದಕ್ಕೆ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ, ಎನ್ಕ್ವೈರಿ ಆಗತ್ತೆ. ಇಲ್ಲಿ ಕೂಡ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಏಬಲ್ ಆಫೀಸರ್ಸ್, BK Singh ಇಸ್ ವೆರಿ ಏಬಲ್, ನಡೀತೆ. ಬಟ್ ನನ್ನ ಕ್ವಶನ್ ಅದಲ್ಲ, ಬೈ ಚಾನ್ಸ್ ಇದು ಪ್ರೂವ್ ಆದರೆ ಏನ್ ಪನಿಷ್ಮೆಂಟ್ ಕೊಡ್ಬೇಕು? ಅದೇ ಸರ್, ಸೌದಿ ಬಿಟ್ಬಿಡಿ. ಸೌದಿ ನೀವು ಅವ್ರದ್ದು ಪ್ರೈವೇಟ್ ಪೋರ್ಷನ್ ಕಟ್ ಮಾಡಿ ಹಂಗೆ ಬಿಟ್ಬಿಡ್ತಾರೆ. ಅದು ನೀವು ಕಣ್ಣು ನೋಡಿದ್ರೆ ಕಣ್ಣು ತೆಗಿತಾರೆ, ಮುಟ್ಟಿದ್ರೆ ಕೈ ಕಟ್ ಮಾಡ್ತಾರೆ. ಅದು ಬೇಡ, ಅದು ಇಂಡಿಯಾದಲ್ಲಿ ಇಲ್ಲ. ಇಲ್ಲಿ ಇರೋದ್ರಲ್ಲಿ ಯಾವ್ದು ಕೊಡ್ಬೇಕು ನಿಮ್ಮ ಲೆಕ್ಕದಲ್ಲಿ? ಆಕ್ಚುಲಿ ಈ ತರ ಮುಂದೆ ಯಾರು ಮಾಡಬಾರ್ದು ಅಂದ್ರೆ ಡೈರೆಕ್ಟ್ ಹ್ಯಾಂಗ್ ಮಾಡ್ಬೇಕು ಸರ್. ಹ್ಯಾಂಗ್ ಟಿಲ್ ಡೆತ್? ಹೌದು ಸರ್. ಇದಕ್ಕೆ ಹೌದು ಸರ್, ಪನಿಷ್ಮೆಂಟ್. ಹೌದು ಸರ್. ನಿಜ ಆದ್ರೆ ಪ್ರಜ್ವಲ್ ಏನ್ ಪನಿಷ್ಮೆಂಟ್ ಅರ್ಹರಿರ್ತಾರೆ? ಯಾವ ಪನಿಷ್ಮೆಂಟ್ ಕೊಡ್ಬೇಕು ಅವ್ರಿಗೆ? ಸೆಂಟೆನ್ಸ್ ಟು ಡೆತ್ ಸರ್, ಅಷ್ಟೇ. ಡೆತ್ ಸೆಂಟೆನ್ಸ್? ಹೌದು ಸರ್. ರೇಪ್ ಮಾಡಿದ್ರೆ ಡೆತ್ ಸೆಂಟೆನ್ಸ್ ಇಲ್ಲ ಅನ್ಸುತ್ತೆ. ಬರ್ಬೇಕು ಸರ್, ಅದು ಭಾರತದಲ್ಲಿ ಬರ್ಬೇಕು. ಅವಾಗೇನೆ ಬೇರೆಯವರೆಲ್ಲ ಅವೇರ್ ಆಗ್ತಾರೆ, ಭಯ ಪಡ್ತಾರೆ, ಅವೇರ್ ಆಗ್ತಾರೆ ಸರ್, ಅಷ್ಟೇ. ಓಕೆ, ಡೆತ್ ಸೆಂಟೆನ್ಸ್ ಕೊಡ್ಬೇಕು. ಸೌದಿ ಅರೇಬಿಯಾದಲ್ಲಿ ಅದೇ ತರ ಇದೆ. ಯಾರು ರೇಪ್ ಮಾಡ್ತಾರೆ ಡೆತ್ ಸೆಂಟೆನ್ಸ್ ಕೊಡಲ್ಲ, ಪ್ರೈವೇಟ್ ಪಾರ್ಟ್ ಏನಿದೆ ಅದನ್ನ ಕಟ್ ಮಾಡ್ತಾರೆ ಸೌದಿ ಅರೇಬಿಯಾದಲ್ಲಿ. ಅದೇ ತರ ಕಾನೂನು ನಮ್ಮ ಇಂಡಿಯಾದಲ್ಲಿ ಬರ್ಬೇಕು ಸರ್. ಆತರ ನಿಜ ಆದ್ರೆ ಅವ್ರಿಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕು? ಅವನು ಕೊಡೋ ಶಿಕ್ಷೆ ನೋಡಿ ಮತ್ತೆ ಇನ್ನು ಯಾವ MP ಗಳು ಮಾಡಕ್ ಹೋಗ್ಬಾರ್ದು. MP ಆಗ್ಲಿ MLA ಆಗ್ಲಿ ಯಾರೇ ಆಗಿರ್ಲಿ ಸರ್, ಯಾರು ಮಾತಾಡಬಾರ್ದು, ಪೊಲಿಟಿಕಲ್ ಅಲ್ಲಿ ಯಾರು ಆತರ ಮಾಡಬಾರ್ದು. ದಟ್ ಪನಿಷ್ಮೆಂಟ್ ವಾಸ್ ಗಿವನ್. ಇದರಲ್ಲಿ ಆದ್ರೆ ಏನ್ ಪನಿಷ್ಮೆಂಟ್ ಆಗ್ಬೇಕು ಸರ್? ಪನಿಷ್ಮೆಂಟ್ ಕೊಡ್ಬೇಕಂದ್ರೆ ಒಂದು 10 years ಅಲ್ಲೆಲ್ಲ ಬಂದ್ಬಿಡ್ತಾರೆ. ಅದೆಲ್ಲ ಬಿಟ್ಬಿಟ್ಟು ಒಂದು ಹೇಳಿ, ಮರ್ಡರ್ ಅಂದ್ರೆ ಡೆತ್ ಪನಿಷ್ಮೆಂಟ್ ಕೊಡ್ಬೇಕು ಅಂತ ನೀವು ಹೇಳೋದಾ? ಅಷ್ಟೇ, ಯಾರು ಮಾಡಲ್ಲ ಅನ್ಸುತ್ತೆ. ಕಾನೂನು ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ. ಈಗ ಅವ್ರಿಗೆ ಪನಿಷ್ಮೆಂಟ್ ಆಗ್ಬೇಕು ಅಂದ್ರೆ ಯಾರಿಗೆ ರೇಪ್ ಮಾಡಿದ್ರಲ್ಲ ಅವ್ರು ಬಂದು ಹೇಳ್ಬೇಕು. ಹೇಳ್ತಾರ ನಿಮ್ ಲೆಕ್ಕದಲ್ಲಿ? ಸರ್, ಇದೆಲ್ಲ ಬಾಯಿ ಮುಚ್ಚಿಸ್ಬೇಕು. ಅಲ್ಲ, ಈಗ ಒಂದು ಹುಡುಗಿ ರೇಪ್ ಮಾಡಿದ್ದಾರೆ,
ಅವಳು ಬಂದು ಮ್ಯಾಜಿಸ್ಟ್ರೇಟ್ ಹತ್ರ ಹೇಳಬೇಕು ನನ್ಗೆ ಅವ ರೇಪ್ ಮಾಡ ಅಷ್ಟು ಧೈರ್ಯ ಹುಡುಗಿಗೆ ಇರುತ್ತಾ? ಇಲ್ಲ ಸರ್, ಇರಲ್ಲ. ನೀವು ಲೆಕ್ಕದಲ್ಲಿ ಬರೋದಿಲ್ಲ ಅಂತ ಅಷ್ಟು ಅಂದ್ರೆಲ್ಲ ಅಲ್ಲಿ ತನಕ ಅವರು ಬಿಡಕ್ಕೂ ಹೋಗಲ್ಲ ಯಾರನ್ನು. ಅಷ್ಟು ಪ್ರಭಾವಿಗಳಾಗಿರ್ತಾರೆ. ಮತ್ತೆ ಬಿಜೆಪಿ ಸಪೋರ್ಟ್ ಬೇರೆ ಐತೆ ಅಂತ. ಬಿಜೆಪಿ ಅಲ್ಲಿ ಇರೋರೆಲ್ಲ ಕೆಟ್ಟವ್ರಲ್ಲ ಅಂತ. ರಾಜಕೀಯನೇ ಇವಾಗ ಹೆಂಗಾಗೋಗೈತೆ ಅಂದ್ರೆ ಎಜುಕೇಟೆಡ್ ಬಂದು ಲೂಟ್ ಮಾಡ್ತಾವ್ರೆ. ಮತ್ತೆ ಜನಗಳು ಅಷ್ಟೇ ಪ್ರಾಪರ್ ಯಾರು ವೋಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಾವು ಫಸ್ಟ್ ಎಜುಕೇಟೆಡ್ ಆಗ್ಬೇಕು ಸರ್. ಈಗ ಅವ್ರು ಇಲ್ಲ ಇಂಡಿಯಾದಲ್ಲಿ, ಹೊರಗೋಗಿದ್ದಾರೆ ಗೊತ್ತಾ, ಜರ್ಮನಿಯಲ್ಲಿ ಇದ್ದಾರೆ. ಹೌದು, ಅವ್ರಿಗೆ ಕರ್ಸಿ ಪನಿಷ್ಮೆಂಟ್ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇದೆ ನಿಮ್ಗೆ? ಬಿಕಾಸ್ ಅವ್ರು ಪವರ್ಫುಲ್ ಇದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಇರೋವರೆಗೂ ಅದಾಗಲ್ಲ ಸರ್. ಬಿಜೆಪಿ ಬರ್ಬೇಕು, ಬಂದಾಗ ಆಗತ್ತೆ ಅಷ್ಟೇ. ಪನಿಷ್ಮೆಂಟ್ ಕೊಡ್ಲಿಕ್ಕೆ ಅದಂತೂ ಪಕ್ಕ. ಬಿಜೆಪಿ ಅವ್ರ ಜೊತೆ ಅಲೈನ್ಮೆಂಟ್ ಆಗಿದೆಯಲ್ಲ, ಅಲೈನ್ಸ್ ಆಗಿದೆಯಲ್ಲ ಅವ್ರದ್ದು. ಇಲ್ಲ ಅಂದ್ರೆ ಜನಗಳು ನೋಡ್ಕೊಬೇಕಷ್ಟೇ ಸರ್. ಜನಗಳ ಕೈಲಿ ಕೊಡೋದಿಲ್ಲ. ಅಲ್ಲ, ನಾವ್ ಹೇಳ್ತಾ ಇರೋದು ಜನಗಳು ನೋಡ್ಕೊಬೇಕಷ್ಟೇ. ಜನಗಳ ಕೈಲಿ ಕೊಟ್ರು ಅಂದ್ರೆ ಅವರೇ ತೋರಿಸ್ತಾರೆ ಯಾವ ತರ ಅಂತ. ರೇಪ್ ಮಾಡೋದಕ್ಕೆ ಹ್ಯಾಂಗ್ ಟಿಲ್ ಡೆತ್ ಕೊಡುವಂತ ಪ್ರೊವಿಷನ್ ಇದೆಯಾ ಕಾನೂನಲ್ಲಿ? ಕೊಡ್ಬೋದು ಸರ್, ಇಲ್ಲ ಅನ್ಸುತ್ತೆ. ಕೊಡ್ಬೋದು ಅಂತಿದ್ದೀನಿ. ಕೊಡೋಕು ಯಾವ್ದೋ ಒಂದು ಕೊಟ್ಟಿಲ್ಲ. ಹಾ. ಅರೆ ಕೊಡ್ಬೇಕು ಸರ್. ನೆಕ್ಸ್ಟ್ ಅದು ಯಾರೋ ಮಾಡದೇ ಇರಬೇಕು. ಅದು ಬೇಕಂದ್ರೆ ಇದು ಬರ್ಬೇಕು. ಹಾಗೆ ಬಂದ್ರೆ ಕಡಿಮೆ ಆಗತ್ತಾ ರೇಪ್ಗಳು? ಯಾರು ಆಗ್ಬೋದು ಸರ್, ಗ್ಯಾರಂಟಿ ಕಡಿಮೆ ಆಗುತ್ತೆ. ಆ ಭಯಕ್ಕೋಸ್ಕರ ಯಾರು ನೆಕ್ಸ್ಟ್ ಮಾಡಲ್ಲ ಸರ್. ಭಯಕ್ಕೆ ಯಾರು ಮಾಡೋದಿಲ್ಲ. ಭಯಕ್ಕೋಸ್ಕರನೇ ಯಾರು ಮಾಡಲ್ಲ. ಅದು ಬಂದಿಲ್ಲ ಅಂತಾನೆ ಒಂದು 10 ವರ್ಷ ತಾನೇ ಬಂದ್ಬಿಡೋಣ ಔಟ್ ಸೈಡ್ ಅಂತ ಎಲ್ಲರೂ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಈ ತರ ಹ್ಯಾಂಗಿಂಗ್ ಸಿಸ್ಟಮ್ ಎಲ್ಲ ಬಂದ್ರೆ ಈ ಭಯಕ್ಕೋಸ್ಕರನೇ ಯಾರು ಮಾಡಲ್ಲ.